ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಭೂಮಿಯಲ್ಲಿರುವ ಎಲ್ಲ ಜ್ಞಾನರಾಶಿಯಲ್ಲಿ ಬಹುಶಃ ಅತ್ಯಂತ ಕಠಿಣವಾದ ಜ್ಞಾನರಾಶಿ ಅಂದರೆ ವಿದ್ಯೆಗೆ ಸಂಬಂಧಪಟ್ಟಂಥ ಜ್ಞಾನರಾಶಿ. ಭಾರತೀಯ ಅಧ್ಯಾತ್ಮ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ 3 ಪ್ರಮುಖ ಗ್ರಂಥಗಳಿವೆ. ಆ 3 ಪ್ರಮುಖ ಗ್ರಂಥಗಳು ಅಂದರೆ ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆ. ಈ 3 ಪ್ರಧಾನ ಗ್ರಂಥಗಳನ್ನು ಸಂಪೂರ್ಣವಾಗಿ ಅರಿಯದೆ ಭಾರತೀಯ ಅಧ್ಯಾತ್ಮ ವಿದ್ಯೆ ಏನಿದೆ ಅದು ನಮಗೆ ದಕ್ಕೋಲ್ಲ. ಆದರೆ ಇವನ್ನು ಓದಬೇಕು, ಅರ್ಥ ಮಾಡ್ಕೋಬೇಕು ಅಂದರೆ ಅಷ್ಟು ಸುಲಭದ ಕೆಲಸವಲ್ಲ. ಈ ಒಂದು ಕೆಲಸವನ್ನು ಬಹಳ ಸುಲಭವಾಗಿ ಮಾಡಿದವರು ಆಚಾರ್ಯ ಶಂಕರಾಚಾರ್ಯರು. ವಿವೇಕ ಚೂಡಾಮಣಿ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಈ ವಿವೇಕ ಚೂಡಾಮಣಿಯಲ್ಲಿ ಅವರು ಬಳಸುವ ತಂತ್ರ ಬಹಳ ಸರಳವಾದದ್ದು ಹಾಗೂ ಓದುಗರಿಗೆ ಸುಲಭವಾದದ್ದು. ಶಿಷ್ಯನಾದವನು ಪ್ರಶ್ನೆಯನ್ನು ಕೇಳ್ತಾನೆ, ಆ ಪ್ರಶ್ನೆಗೆ ಗುರುಗಳು ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಹೀಗೆ ಈ ಒಂದು ಪುಸ್ತಕದಲ್ಲಿ ಅಧ್ಯಾತ್ಮ ವಿದ್ಯೆಗೆ ಸಂಬಂಧಪಟ್ಟಂಥ ಒಟ್ಟು 77 ಅಂಶಗಳನ್ನು ಪ್ರಶ್ನೆಗಳ ರೂಪದಲ್ಲಿ ಕೇಳಿಸಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಅಲ್ಲಲ್ಲಿ ಶ್ಲೋಕಗಳನ್ನು ಹೇಳ್ತಾ ಹೋಗ್ತಾರೆ. ಒಂದು ವಿಶೇಷ ಅಂದರೆ ಈ ಪುಸ್ತಕವನ್ನು ಮೊದಲಿನಿಂದ ಓದಬೇಕು ಅಂತ ನಿಯಮ ಇಲ್ಲ. ನಿಮಗೆ ಯಾವ ವಿಷಯದ ಬಗ್ಗೆ ಕುತೂಹಲ ಬರುತ್ತೋ ನೇರವಾಗಿ ಅದೇ ವಿಷಯವನ್ನು ತಗೊಂಡು ನಾವು ಓದಬಹುದು. ಆದರೆ ಉದ್ದಕ್ಕೂ ಓದಲಿಕ್ಕೆ ಸಾಧ್ಯ ಇಲ್ಲ. ಈ ಪುಸ್ತಕ ಒಂದು ಶ್ಲೋಕವನ್ನು ಓದಿದ ಮೇಲೆ ಅದನ್ನು ಸಂಪೂರ್ಣ ಮನನ ಮಾಡಬೇಕಾಗುತ್ತೆ. ಸಂಸ್ಕೃತದಲ್ಲಿ ಇದ್ದಂತಹ ಈ ಒಂದು ಗ್ರಂಥವನ್ನು ಮೊದಲು ಇಂಗ್ಲೀಷಿಗೆ ಭಾಷಣ ರೂಪದಲ್ಲಿ ಚಿನ್ಮಯಾನಂದ ಅವರು ನೀಡ್ತಾರೆ. ಚಿನ್ಮಯಾನಂದ ಅವರು ನೀಡಿದ ಭಾಷಣಗಳನ್ನು ಧ್ವನಿ ಮುದ್ರಿಸಿಕೊಂಡು ಅದನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸ್ತಾರೆ. ಅದರ ಕನ್ನಡ ಅನುವಾದ ಈಗ ನಮಗೆ ದೊರೀತಾ ಇದೆ. ಈ ಸೊಗಸಾದ ಕನ್ನಡ ಅನುವಾದವನ್ನು ಮಾಡಿದ್ದಾರೆ CL ಪುರುಷೋತ್ತಮರಾವ್ ಮತ್ತು VS ವಿಶ್ವನಾಥರಾವ್. ಹಾಗಾಗಿ ಕನ್ನಡಕ್ಕೆ ಸ್ವಲ್ಪ ಅಪರೂಪವಾಗಿರ್ತಕ್ಕಂಥ ಈ ಒಂದು ವಿಚಾರವನ್ನು ಸಾಧ್ಯವಾದಷ್ಟು ಸರಳವಾಗಿ ಅನುವಾದವಾದರೂ ಸಹ ಮೂಲ ಕನ್ನಡ ಜಾಯಮಾನ ಏನಿದೆ ಅದನ್ನು ಉಳಿಸಿಕೊಂಡು ಬರೆದಿದ್ದಾರೆ. ಹಾಗಾಗಿ ಅವರನ್ನು ಅಭಿನಂದಿಸಬೇಕಾಗುತ್ತೆ. ಕನ್ನಡ ಅಧ್ಯಾತ್ಮ ಸಾಹಿತ್ಯಕ್ಕೆ ಒಂದು ಉತ್ತಮ ಕೊಡುಗೆ ವಿವೇಕ ಚೂಡಾಮಣಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಶಾರದಾ. ನಾನು JP ನಗರ 5ನೇ ಹಂತದಿಂದ ಬಂದಿದ್ದೇನೆ. ನಾನು ಗೃಹಿಣಿ. ನನ್ನ ಹವ್ಯಾಸಗಳು ದೇವರ ನಾಮ ಹಾಡುವುದು, ಕೇಳುವುದು, ರಂಗೋಲಿ ಹಾಕುವುದು, ಥಟ್ಟಂತ ಹೇಳಿ ನೋಡುವುದು ಮತ್ತು ಪತ್ರಿಕೆ ಓದುವುದು, ಪದಬಂಧ ಬಿಡಿಸುವುದು ನನ್ನ ಹವ್ಯಾಸಗಳು. ತುಂಬ ಸಂತೋಷ ಶಾರದಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತ ಅಂದ್ಬಿಟ್ಟು ನಾನು ಭಾಷೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇವಾಗ ನಿವೃತ್ತಿ ಜೀವನ. ಈಗ ಹವ್ಯಾಸಗಳು ಅಂತಂದರೆ ಆಧ್ಯಾತ್ಮಿಕ ಪ್ರವಚನಗಳು ಕೇಳೋದು, ಪುಸ್ತಕಗಳು ಓದೋದು, ಪದಬಂಧ ಬಿಡಿಸೋದು. ಇಷ್ಟು ನನ್ನ ಹವ್ಯಾಸಗಳು. ರಮೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ 3ನೆಯ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಪ್ರೇಮ ಅಂತ. ನಾನು ಬೆಂಗಳೂರಿನ ಚಿಕ್ಕಲ್ಸಂದ್ರದಿಂದ ಬಂದಿದ್ದೀನಿ. ನಾನು ಖಾಸಗಿ ಸಂಸ್ಥೆಯಲ್ಲಿ ಸ್ವಲ್ಪ ಟೀಚರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಈಗ ನನ್ನ ಹವ್ಯಾಸ ಪುಸ್ತಕ ಓದುವುದು, ಹಳೆಯ ಚಿತ್ರಗೀತೆಗಳನ್ನು ಕೇಳುವುದು, ಸತ್ಸಂಗಗಳಿಗೆ ಹೋಗುವುದು ಮತ್ತು ಥಟ್ಟಂತ ಹೇಳಿ ಕಾರ್ಯಕ್ರಮವನ್ನು ತಪ್ಪದೇ ನೋಡುವುದು. ತುಂಬ ಸಂತೋಷ ಪ್ರೇಮ್ ಕುಮಾರಿ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ನೀಡಿದ್ದಾರೆ 1990ರ ಚಿತ್ರತಂಡ
ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಚಿತ್ರದಲ್ಲಿ ಅರುಣ್ ನಾಯಕರಾಗಿ, ರಾಣಿ ವರದ್ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ನಿರ್ದೇಶನ ನಂದಕುಮಾರ್ ಅವರದ್ದು, ನಿರ್ಮಾಣ ಮನಸ್ಸು ಮಲ್ಲಿಗೆ ಕಂಬೈನ್ಸ್, ಛಾಯಾಗ್ರಹಣ ಹಾಲೇಶಿಯಸ್, ಸಂಗೀತ ಇ.ಸಿ. ಮಹಾರಾಜ್. ಈ ಒಂದು ಚಿತ್ರ ಇದೇ ತಿಂಗಳು 28ರಿಂದ ಬಿಡುಗಡೆಯಾಗ್ತಾ ಇದೆ. ಬಹಳ ಸೊಗಸಾದ ಚಿತ್ರ ಇದು. ನಿಸರ್ಗದ ನಡುವೆ ನಡೆಯುವಂಥ ಒಂದು ಪ್ರೇಮ ಕಥನವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇಡೀ ಸಂಸಾರದ ಕುಟುಂಬದಲ್ಲಿರ್ತಕ್ಕಂಥ ಅಷ್ಟೂ ಜನ ಒಟ್ಟಿಗೆ ಕುಳಿತುಕೊಂಡು ಈ ಒಂದು ಚಿತ್ರವನ್ನು ವೀಕ್ಷಿಸಬಹುದು. ಯಾವುದೇ ರೀತಿಯಾದ ಮುಜುಗರಕ್ಕೆ ಅವಕಾಶವಿಲ್ಲ. ಚಿತ್ರತಂಡವನ್ನು ಅಭಿನಂದಿಸ್ತಾ, ಕೃತಜ್ಞತೆಗಳನ್ನು ಸೂಚಿಸ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ವೇಣುಗೋಪಾಲ ಹೇರೂರ್ ಬರೆದ ಭಾರತೀಯ ಗಣಿತಶಾಸ್ತ್ರದ ಹಾಗೂ ಶಾಸ್ತ್ರಜ್ಞರ ಚರಿತೆ ಎನ್ನುವ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಭಾರತೀಯ ವೇದಗಳ ಕಾಲದಲ್ಲಿ ಹಾಗೂ ಮೆಸೊಪೊಟೋಮಿಯಾ ಸಂಸ್ಕೃತಿಯ ಪ್ರಾಚೀನ ದಾಖಲೆಗಳಲ್ಲಿ ಅವರು ಬಳಸುತ್ತಿದ್ದ ಯಾವ ತೈಲದ ಬಗ್ಗೆ ಮಾಹಿತಿ ಇದೆ? ಆಯ್ಕೆಗಳನ್ನು ನೋಡೋಣ. ಎಳ್ಳೆಣ್ಣೆ, ಹರಳೆಣ್ಣೆ, ಸೂರ್ಯಕಾಂತಿ ಎಣ್ಣೆ, ತೆಂಗಿನ ಎಣ್ಣೆ. ಮೊದಲಿಗೆ ಶಾರದಾ, ಆನಂತರ ರಮೇಶ್. ತೆಂಗಿನ ಎಣ್ಣೆ. ತೆಂಗಿನ ಎಣ್ಣೆ ಆಯ್ಕೆ 4. ರಮೇಶ್. ಎಳ್ಳೆಣ್ಣೆ. ಎಳ್ಳೆಣ್ಣೆ ಆಯ್ಕೆ 1. ಉತ್ತರವನ್ನು ನೋಡೋಣ. ಎಳ್ಳೆಣ್ಣೆ ಉತ್ತರ ಸರಿಯಾಗಿದೆ. ರಮೇಶ್ ಅವರಿಗೆ ಭಾರತೀಯ ಗಣಿತಶಾಸ್ತ್ರದ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಸಮುದ್ರ ಮಂಥನ ನಡೆಯುವ ಕಥೆ ನಮಗೆಲ್ಲ ಗೊತ್ತಿರುವಂಥದ್ದೇ. ಆ ಮಂಥನದಲ್ಲಿ ವಿಷ್ಣುವಿನ ದೇಹದಿಂದ ಬಿದ್ದಂಥ ಒಂದು ಬೆವರು ಹನಿ ಅದು ಎಳ್ಳಾಗಿ ಪರಿವರ್ತನೆ ಆಯಿತು ಅಂತ ಒಂದು ಕಥೆ ಬರುತ್ತೆ. ಹಾಗಾಗಿ ಪ್ರಾಚೀನ ಭಾರತೀಯರ ಬದುಕಿನಲ್ಲಿ ಎಳ್ಳೆಣ್ಣೆ ಬಹಳ ಪ್ರಧಾನ ಪಾತ್ರ ವಹಿಸಿತ್ತು. ಇದನ್ನು ಆಹಾರವನ್ನಾಗಿ ಬಳಸ್ತಾ ಇದ್ದರು, ಅಭ್ಯಂಗನಕ್ಕೆ ಬಳಸ್ತಾ ಇದ್ದರು. ಬಿಳಿ ಎಳ್ಳು, ಕರಿ ಎಳ್ಳು ಇದು ನೋಡಲಿಕ್ಕಷ್ಟೇ ಸ್ವಲ್ಪ ಬೇರೆ ಬೇರೆ ಬಣ್ಣಕ್ಕಿರುತ್ತೆ. ಗುಣಮಟ್ಟದಲ್ಲಿ ಅಂತಹ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ಈಜಿಪ್ಷಿಯನರಂತೂ ಇದೊಂದು ಚಿರಂಜೀವತ್ವದ ಸಂಕೇತ ಅಂತ ಅವರು ಭಾವಿಸಿದರು. ಹಾಗಾಗಿ ಎಳ್ಳಿನ ವ್ಯಾಪಾರ ಈ ಎರಡೂ ಸಂಸ್ಕೃತಿಗಳ ನಡುವೆ ನಡೀತಾ ಇತ್ತು. ಬಹುಶಃ ಅಂದಿನ ದಿನಗಳಲ್ಲಿ ವಿನಿಮಯ ಪದ್ಧತಿ ಅಥವಾ ಬಾರ್ಟರ್ ಸಿಸ್ಟಮ್ ಅಂತ ನಾವೇನು ಇವತ್ತು ಕರಿತೇವೆ, ಆ ಒಂದು ವಿನಿಮಯ ಪದ್ಧತಿಗೆ ಅನುಗುಣವಾಗಿ ಎಳ್ಳು ಪ್ರಧಾನ ವಸ್ತುವಾಗಿ, ವಿನಿಮಯ ವಸ್ತುವಾಗಿ ಎರಡೂ ಸಂಸ್ಕೃತಿಗಳ ನಡುವೆ ನಡೀತಾ ಇತ್ತು. ಮುಂದಿನ ಪುಸ್ತಕ ನನ್ನ ಕೃಷ್ಣ, ಲೋಕೋತ್ತರ ನಾಯಕನ ಜೀವನ ಕಥನ. ಎಂ ಶ್ರೀನಿವಾಸನ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ತಮಿಳುನಾಡಿನ ಪೊಂಗಲ್ ಅವಧಿಯಲ್ಲಿ ನಡೆಯುವ ಜಲ್ಲಿಕಟ್ಟು ಕ್ರೀಡೆಯ ಪ್ರಾಚೀನ ಉಲ್ಲೇಖವು ಎಲ್ಲಿ ದೊರೆಯುತ್ತದೆ? ಆಯ್ಕೆಗಳನ್ನು ನೋಡೋಣ. ಸಂಗಮ ಪೂರ್ವ ಸಾಹಿತ್ಯ, ಸಂಗಮ ಸಾಹಿತ್ಯ, ನಯನಮಾರರ ಭಕ್ತಿ ರಚನೆಗಳು, ಆಳ್ವಾರರ ಭಕ್ತಿ ರಚನೆಗಳು. ಮೊದಲಿಗೆ ಶಾರದಾ, ಆನಂತರ ರಮೇಶ್. ಸಂಗಮ ಪೂರ್ವ ಸಾಹಿತ್ಯ ಮೊದಲು. ಆಯ್ಕೆ 1. ರಮೇಶ್. ಆಳ್ವಾರರ ಭಕ್ತಿ ರಚನೆಗಳು. ಆಳ್ವಾರರ ಭಕ್ತಿ ರಚನೆಗಳು ಆಯ್ಕೆ 4. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಸಂಗಮ ಸಾಹಿತ್ಯ ಆಗಿತ್ತು. ಈ ಸಂಗಮ ಸಾಹಿತ್ಯ ಅನ್ನೋದು ಕ್ರಿಸ್ತಪೂರ್ವ 300ರಿಂದ ಕ್ರಿಸ್ತಶಕ 300ರ ನಡುವೆ ರಚನೆಯಾಗುತ್ತೆ. ಇದರಲ್ಲಿ ಮೊದಲ ಬಾರಿಗೆ ಈ ಜಲ್ಲಿಕಟ್ಟು ಕ್ರೀಡೆಯ ಪ್ರಸ್ತಾಪ ಬರುತ್ತೆ. ಮೂಲ ಹೆಸರು ಸೆಲ್ಲಿಕಟ್ಟು ಅಂತ. ಸೆಲ್ಲಿ ಅಥವಾ ಜಲ್ಲಿ ಅಂದರೆ ನಾಣ್ಯಗಳು. ನಾಣ್ಯಗಳು ತುಂಬಿರುವ ಚೀಲ ಏನಿರುತ್ತೆ, ಆ ಚೀಲವನ್ನು ಈ ಎತ್ತಿನ ಅಥವಾ ಗೂಳಿಯ ಕೊಂಬಿಗೆ ಕಟ್ಟಿರ್ತಾರೆ. ಹಾಗಾಗಿ ಸ್ಪರ್ಧೆ ಏನು ಅಂದರೆ ತಮಗೆ ಯಾವುದೇ ರೀತಿ ಪೆಟ್ಟನ್ನು ಮಾಡಿಕೊಳ್ಳದೆ ಬಹಳ ಎಚ್ಚರಿಕೆಯಿಂದ ಆ ಎತ್ತನ್ನು ಪಳಗಿಸಿ ಅದರ ಕೊಂಬಲ್ಲಿ ಇರ್ತಕ್ಕಂಥ ನಾಣ್ಯಗಳ ಚೀಲವನ್ನು ಕಿತ್ಕೋಬೇಕಾಗುತ್ತೆ. ಇದು ಈ ಆಟದ ಒಂದು ಮೂಲ ಮನರಂಜನೆಯ ಅಂಶ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇದು ವಿವಾದಕ್ಕೆ ಎಡೆಯಾಗಿತ್ತು. ಕೊನೆಗೆ
ಪರಮೋಚ್ಚ ನ್ಯಾಯಾಲಯದಿಂದ ಅನುಮತಿ ದೊರೆತು ಈ ಕ್ರೀಡೆ ಈಗ ಮುಂದುವರಿತಾ ಇದೆ. ಮಂತ್ರ ಸಂತಾನ ಮತ್ತು 3 ನಾಟಕಗಳು ದಿವಾಕರ ಹೆಗಡೆ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಭೋಪಾಲ್ ಯೂನಿಯನ್ ಕಾರ್ಬೈಡ್ ಸಂಸ್ಥೆಯ 377 ತ್ಯಾಜ್ಯವನ್ನು ಹೇಗೆ ವಿಲೇವಾರಿ ಮಾಡಬೇಕೆಂದು ಸಂಸ್ಥೆಯು ಯೋಚಿಸುತ್ತಿದೆ. ಆಯ್ಕೆಗಳನ್ನು ನೋಡೋಣ. ನೀರಿನಲ್ಲಿ ಕರಗಿಸುವುದು, ನೆಲದಲ್ಲಿ ಹೂಳುವುದು, ಸುಡುವುದು, ಸಮುದ್ರದಲ್ಲಿ ಸುರಿಯುವುದು. ಮೊದಲಿಗೆ ರಮೇಶ್. ನೆಲದಲ್ಲಿ ಹೂಳುವುದು. ನೆಲದಲ್ಲಿ ಹೂಳುವುದು. ಇನ್ಯಾರಾದರೂ ಉತ್ತರ ಕೊಡ್ತೀರಾ? ಇನ್ನೊಬ್ಬರಿಗೆ ಅವಕಾಶ ಇದೆ, ಹೇಳಿ ಪ್ರೇಮಕುಮಾರಿ. ಸುಡುವುದು. ಸುಡುವುದು ಉತ್ತರವನ್ನು ನೋಡೋಣ. ಸುಡುವುದು ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಪ್ರೇಮಕುಮಾರಿ ಅವರು ಕೊಟ್ಟಿದ್ದಾರೆ. ಮಂತ್ರ ಸಂತಾನ ಮತ್ತು 3 ನಾಟಕಗಳ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಯೂನಿಯನ್ ಕಾರ್ಬೈಡ್ ಹಗರಣ ಮರೀಲಿಕ್ಕೆ ಸಾಧ್ಯವಿಲ್ಲ. ಜಗತ್ತಿನಲ್ಲೇ ಬಹುಶಃ ಈ ಪ್ರಮಾಣದ ದುರಂತ ಈ ಹಿಂದೆ ಸಂಭವಿಸಿರಲಿಲ್ಲ. ಮೀಥೇಲ್ ಐಸೋಸೈನೈಟ್ ಎನ್ನುವ ರಾಸಾಯನಿಕ ಅನಿಲ ಸೋರಿ, ನಡುರಾತ್ರಿಯಲ್ಲಿ ಸೋರಿ ಅದೆಷ್ಟು ಜನರ ಬದುಕನ್ನು ಹರಣಗೊಳಿಸಿತೋ ಲೆಕ್ಕ ಇವತ್ತಿಗೂ ನಿಖರವಾಗಿ ನಮಗೆ ಸಿಗ್ತಾ ಇಲ್ಲ. ಆ ಮೀಥೇಲ್ ಐಸೋನೈಟ್ ಇರ್ತಕ್ಕಂಥ ರಾಸಾಯನಿಕ ವಸ್ತುವಿನ ತ್ಯಾಜ್ಯ ಪದಾರ್ಥಗಳು ಇವತ್ತಿಗೂ ಸುಮಾರು 377 ಮೆಟ್ರಿಕ್ ಟನ್ನಷ್ಟು ಇದೆಯಂತೆ. ಇದನ್ನು ಹೇಗೆ ವಿಲೇವಾರಿ ಮಾಡೋದು? ಯೂನಿಯನ್ ಕಾರ್ಬೈಡ್ ಯೋಚನೆ ಮಾಡ್ತಾ ಇದೆ, ಸುಟ್ಟು ಬಿಡೋಣ ಇದನ್ನು ಅಂತ. ಸುಟ್ಟರೆ ಏನಾಗುತ್ತೆ? ಅದಷ್ಟೂ ಮತ್ತೆ ಗಾಳಿಯೊಳಗೆ ಸೇರಿಕೊಳ್ಳುತ್ತೆ. ಮೀಥೈಲ್ ಐಸೋಸೈನೈಟ್ ಗಾಳಿಯ ಮೂಲಕವೇ ಹರಡಿ ಎಲ್ಲರ ಜೀವ ತೆಗೆದದ್ದು ನಮಗೆ ಗೊತ್ತಿದೆ. ಅದೇ ಮೀಥೈಲ್ ಐಸೋಸೈನೈಟ್ ರಾಸಾಯನಿಕವನ್ನು ಸುಟ್ಟರೆ ಆ ಭೂಪಾಲಿನ ಸುತ್ತಮುತ್ತಲ ಜನರ ಗತಿ ಏನಾಗಬಹುದು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಸಾರ್ವಜನಿಕರು ತೀವ್ರ ಸ್ವರೂಪವಾದ ಪ್ರತಿಭಟನೆಯನ್ನು ಒಡ್ಡಿದ್ದಾರೆ. ಇದನ್ನು ನಮ್ಮಲ್ಲಿ ಸುಡಬಾರದು. ವಾಯುಮಾಲಿನ್ಯ, ಜಲಮಾಲಿನ್ಯ, ಭೂಮಾಲಿನ್ಯ ಎಲ್ಲ ರೀತಿಯ ಮಾಲಿನ್ಯಗಳಾಗುತ್ತೆ. ಇದನ್ನು ನಿಲ್ಲಿಸಬೇಕು ಅಂತ ಹೋರಾಟ ನಡೆಸ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಮನಿ ಸೀಕ್ರೆಟ್ಸ್, ಶರತ್ MS ಬರೆದಂಥ ಪುಸ್ತಕ ಇದು. ಪ್ರಶ್ನೆ: ಪಾರ್ಕಿನ್ಸನ್ ಕಾಯಿಲೆಯ ಚಿಕಿತ್ಸೆಯಲ್ಲಿ ಯಾವ ರಾಸಾಯನಿಕವು ಉತ್ತಮ ಭರವಸೆಯನ್ನು ನೀಡಿದೆ ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಕೆಫೀನ್, ಆಂಫಿಟಮಿನ್, ಅಡ್ರಿನಲಿನ್, ಮೆಲಟೋನಿನ್. ಮೊದಲಿಗೆ ಪ್ರೇಮಕುಮಾರಿ, ಆನಂತರ ರಮೇಶ್. ಅಡ್ರಿನಲಿನ್. ಅಡ್ರಿನಲಿನ್ ಆಯ್ಕೆ 3. ರಮೇಶ್. ಆಂಫಿಟಮಿನ್. ಆಂಫಿಟಮಿನ್ ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಮೆಲಟೋನಿನ್ ಆಗಿತ್ತು. ಈ ಮೆಲಟೋನಿನ್ ಅನ್ನೋದು ನಮ್ಮ ದೇಹದಲ್ಲೇ ಉತ್ಪಾದನೆಯಾಗುವಂಥ ಒಂದು ರಾಸಾಯನಿಕ ವಸ್ತು. ನಮಗೆ ನಿದ್ರೆ ಬರೋದಕ್ಕೆ ಕಾರಣ ಮೆಲಟೋನಿನ್. ಬೆಳಕು ಕಡಿಮೆಯಾಗ್ತಾ ಇದ್ದ ಹಾಗೆ ಆ ಮಾಹಿತಿ ಮಿದುಳಿಗೆ ತಲುಪಿ ಮಿದುಳಿನ ಕೆಲವು ಭಾಗಗಳು ಈ ಮೆಲಟೋನಿನ್ ಎನ್ನುವ ರಾಸಾಯನಿಕ ವಸ್ತುವನ್ನು ಉತ್ಪಾದನೆ ಮಾಡುತ್ತೆ. ಅದರ ಫಲವಾಗಿ ಕ್ರಮೇಣ ನಿದ್ರೆ ಆರಂಭವಾಗುತ್ತೆ. ನಾವು ಒಳ್ಳೆ ನಿದ್ರೆಯನ್ನು ಮಾಡ್ತೇವೆ. ಬೆಳಗಾಗ್ತಾ ಇದ್ದ ಹಾಗೆ, ಬೆಳಕು ಹೆಚ್ಚಾಗ್ತಾ ಇದ್ದ ಹಾಗೆ ಆ ಮೆಲಟೋನಿನ್ ಪ್ರಮಾಣ ಕಡಿಮೆಯಾಗುತ್ತೆ. ಆಗ ನಮಗೆ ಎಚ್ಚರವಾಗ್ತೇವೆ ನಾವು. ಇದೇ ಮೆಲಟೋನಿನ್ನನ್ನು ನ್ಯಾನೋ ಕಣಗಳ ರೂಪದಲ್ಲಿ ನಾವು ಕೊಟ್ಟಿದ್ದೇ ಆದಲ್ಲಿ ಈ ಪಾರ್ಕಿನ್ಸನ್ ಅನ್ನೋ ಕಾಯಿಲೆ ಏನಿದೆ ಅದರ ಲಕ್ಷಣಗಳು ಕಡಿಮೆಯಾಗುತ್ತೆ ಅನ್ನೋ ವಿಚಾರ ಇತ್ತೀಚೆಗೆ ನಮಗೆ ಗೊತ್ತಾಗಿದೆ. ಮಿದುಳಲ್ಲಿ ಸಬ್ಸ್ಟಾನ್ಷಿಯಾ ನೈಗ್ರಾ ಅಂತ ಒಂದು ವಿಶೇಷ ಭಾಗ ಇದೆ. ಈ ಭಾಗ ಡೋಪಮಿನ್ ಎನ್ನುವ ನರರಾಸಾಯನಿಕವನ್ನು ಉತ್ಪಾದನೆ ಮಾಡುತ್ತೆ. ಇದು ನಮ್ಮ ದೇಹದ ಎಲ್ಲ ಚಲನವಲನಗಳನ್ನು, ಸಮತೋಲನವನ್ನು ಕಾಪಾಡೋದರಲ್ಲಿ ಪ್ರಧಾನ ಪಾತ್ರ ವಹಿಸುತ್ತೆ. ಈ ಒಂದು ರಾಸಾಯನಿಕ ಉತ್ಪಾದನೆ ಕಡಿಮೆಯಾದಷ್ಟು ಈ ಕಾಯಿಲೆಗಳು ಕಂಡುಬರುತ್ತೆ. ಬಹುಶಃ ಈ ಮೆಲಟೋನಿನ್ ಮುಂದಿನ ದಿನಗಳಲ್ಲಿ ಉಪಯುಕ್ತವಾಗಬಹುದು ಅಂತ ವಿಜ್ಞಾನಿಗಳು ನಿರೀಕ್ಷಿಸ್ತಾ ಇದ್ದಾರೆ. ಮುಂದಿನ ಪುಸ್ತಕ ತೆಪರೇಸಿ ರಿಟರ್ನ್ಸ್, ಪ್ರಜಾವಾಣಿಯ ವಿನೋದ ಅಂಕಣ ಬರಹಗಳು, BN ಮಲ್ಲೇಶ್ ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಮ, ರ,
ತ ಬೆಂ ರು. ಬೆಂಗಳೂರು. ಬಜ್ಜರುತ್ತಿದ್ದಾರೆ ಶಾರದಾ. ನಮ್ಮವರ ಫಟ್ ಅಂತ ಉತ್ತರ ತಮ್ಮವರಂತ ಕೊಡಬೇಕಮ್ಮ. ಬೆಂಗಳೂರು. ಇನ್ನೊಂದ್ಸಲ ಹೇಳಿ. ನಮ್ಮ ನಮ್ಮ ಊರಿನ ನಮ್ಮ ಮರೆತ ಬೆಂಗಳೂರು. ರಮೇಶ್ ಅವರು ಬಜ್ಜರುತ್ತಿದ್ದಾರೆ. ಅವರನ್ನು ಕೇಳಲ್ಲ, ತಾವು ಉತ್ತರ ಕೊಡ್ತೀರಾ? ಕೇಳಿ ಸರ್. ಕೇಳಲ್ಲ. ರಮೇಶ್. ನಮ್ಮ ನಿರತ ಬೆಂಗಳೂರು. ನಮ್ಮ ರಥ ಬೆಂಗಳೂರು. ನಮ್ಮ ರಥ ಬೆಂಗಳೂರು. ಗೊತ್ತಾಗುತ್ತೆ. ಗೊತ್ತಾಗಲಿಲ್ಲ. ಇಲ್ಲ. 4 ಅಕ್ಷರ ಬೇಕಾಗುತ್ತೆ. ಬೆಂಗಳೂರು ಸರಿ ಇರಬಹುದೇನೋ, ಹೌದು. ಆದರೆ ಈ 4 ಅಕ್ಷರಗಳು. ಶಾರದಾ, ನಮ್ಮ ಕರಗ. ಉತ್ತರವನ್ನು ನೋಡೋಣ. ನಮ್ಮ ಸುರಕ್ಷಿತ ಬೆಂಗಳೂರು ಅಂತ ಇತ್ತೀಚೆಗೆ ಭಾರತದ ನಗರಗಳ ಒಂದು ಸಮೀಕ್ಷೆ ನಡೆದಾಗ ಸುರಕ್ಷತೆಯ ದೃಷ್ಟಿಯಿಂದ ಬೆಂಗಳೂರು ಉಳಿದ ನಗರಗಳಿಗಿಂತಲೂ ಉತ್ತಮ ಸ್ಥಿತಿಯಲ್ಲಿದೆ ಅನ್ನೋ ವಿಚಾರ ನಮಗೆ ಗೊತ್ತಾಗಿದೆ. ಸ್ಫೂರ್ತಿ ರಾಮಾಯಣ ಬಾಲಕಾಂಡ ಜಗದೀಶ್ ಶರ್ಮ ಸಂಪ ಬರೆದಿರುವಂಥದ್ದು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿದೆ. 58 + 35, 89 - 24, 12 × 17, 250 / 10. ಪ್ರೇಮಕುಮಾರಿ ಅವರು ಬರೆದಿರುತ್ತಿದ್ದಾರೆ. ಅಂತಿಮ ಉತ್ತರ 269. 269. ರಮೇಶ್ ಹಾಗೂ ಶಾರದಾ, ಲೆಕ್ಕ ಪೂರ್ಣವಾಗಿದ್ದರೆ 9 ಬರೆದಿರುತ್ತೆ ಉತ್ತರ ಕೊಡಿ. ಇಲ್ಲ, ಪ್ರೇಮಕುಮಾರಿ ಅವರು ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ಪರೀಕ್ಷಿಸಬೇಕಾಗುತ್ತೆ. ಉತ್ತರವನ್ನು ನೋಡೋಣ. ಒಂದು ಉತ್ತರ 93, 387. 387. ಮೊದಲನೆಯದು 93, ಎರಡನೆಯದು 65, ಮೂರನೇ ಉತ್ತರ 204 ಹಾಗೂ ನಾಲ್ಕನೆಯ ಉತ್ತರ 25. ಎಲ್ಲವನ್ನು ಕೂಡಿದರೆ 387 ಬಂದಿದೆ. ಈ ಉತ್ತರವನ್ನು ಲೆಕ್ಕದ ನಡುವೆಯೇ ಕೊಟ್ಟಿದ್ದಾರೆ ರಮೇಶ್ ಅವರು. ಅವರಿಗೆ ಬಾಲಕಾಂಡ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಜನಪ್ರಿಯ 100 ಅರ್ಥಸಹಿತ ಗಾದೆಗಳು. ಸಂಪಟೂರು ವಿಶ್ವನಾಥ್ ಅವರು ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಹಣ್ಣನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಸೆಂಪೆಡಾ, ಮೊಹೀಸಿನಾ, ಕೊಕೊಡಿಮೇರ್, ಮಿಗ್ಲರ್. ಊಹೆ ಮಾಡ್ಬೋದು. ಪ್ರೇಮಕುಮಾರಿ ಹಾಗೂ ರಮೇಶ್. ಕೋಕೋ ಡಿ ಮೇರ್. ಆಯ್ಕೆ 3. ಹೇಳಿ ರಮೇಶ್. ಕೋಕೋಡಿಮೇರ್. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಸೆಂಪೆಡಾಕ್ ಆಗಿತ್ತು. ಈ ಸೆಂಪೆಡಾಕ್ ಅಂತಕ್ಕಂಥ ಹಣ್ಣು ಮೊರೇಸಿ ಕುಟುಂಬಕ್ಕೆ ಸೇರಿದೆ. ಇದನ್ನು ಆರ್ಟೋಕಾರ್ಪಸ್ ಇಂಟಿಜರ್ ಅಂತ ಕರೀತಾರೆ ವೈಜ್ಞಾನಿಕ ಪರಿಭಾಷೆಯಲ್ಲಿ. ಹಲಸಿನ ಹಣ್ಣಿಗೆ ಸಮೀಪ ಬಂಧು ಇದು. ಆ ಹಲಸಿನ ಹಣ್ಣನ್ನು ನಾವು ಆರ್ಟೋಕಾರ್ಪಸ್ ಹೆಟರೋಫಿಲ್ಲಸ್ ಅಂತ ಕರಿತೇವೆ. ಇದರ ಹೆಸರು ಆರ್ಟೋಕಾರ್ಪಸ್ ಇಂಟಿಜರ್ ಅಂತ. ಬಹಳ ಹತ್ತಿರದ ಸಂಬಂಧಿ, ಆದರೆ ಕೆಲವು ವ್ಯತ್ಯಾಸಗಳು ಉಂಟು. ಇದು ನಮ್ಮಲ್ಲಿ ಬ್ರೆಡ್ ಫ್ರೂಟ್ ಅಂತ ಉಂಟು. ಈ ಬ್ರೆಡ್ ಫ್ರೂಟ್ ಅನ್ನೋದು ಸಹ ಇದೇ ಗುಂಪಿಗೆ ಸೇರಿದ್ದು. ಅದನ್ನು ಆರ್ಟೋಕಾರ್ಪಸ್ ಆಲ್ಟಿಲೀಸ್ ಅಂತ ಕರೀತಾರೆ. ಬ್ರೆಡ್ ಫ್ರೂಟನ್ನು ತರಕಾರಿಯಾಗಿ ಬಳಸಬಹುದು, ಆದರೆ ಹಣ್ಣಿನ ರೂಪದಲ್ಲಿ ಬಳಸೋದು ಅಪರೂಪ. ಆದರೆ ಈ ಸೆಂಪೆಡಾಕನ್ನು ಹಣ್ಣಿನ ರೂಪದಲ್ಲಿ, ಔಷಧದ ರೂಪದಲ್ಲಿ, ತರಕಾರಿಯ ರೂಪದಲ್ಲೂ ಸಹ ಇದನ್ನು ಬಳಸಬಹುದು. ನಮ್ಮ ಹಲಸಿನ ಹಣ್ಣಿಗಿಂತಲೂ ಗಾತ್ರದಲ್ಲಿ ಸ್ವಲ್ಪ ಚಿಕ್ಕದಾಗಿರುತ್ತೆ.
ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಅಕ್ಕೈ ಪದ್ಮಶಾಲಿ ಅವರ ಆತ್ಮಕಥನ ಅಕ್ಕೈ, ನಿರೂಪಣೆ ಡಾಕ್ಟರ್ ಡೊಮಿನಿಕ್ ಡಿ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಸಂ ಕುಂ ಲಾಯ ಮೀ ಕ್ರಾಂ ಭ. ಸಂಕ್ರಾಂತಿ ಕುಂಭಮೇಳ. ಬಜರ್. ಹಾಂ, ಶಾರದಾ ಅವರು ಹೇಳಿ. ಸಂಕ್ರಾಂತಿಯ ಕುಂಭಮೇಳ. ಸಂಕ್ರಾಂತಿ ಕುಂಭಮೇಳ. ಹಾಂ, ಯಾ ಕುಂಭಮೇಳ. ಹೇಳಿ ಪ್ರೇಮಕುಮಾರ್. ಸಂಕ್ರಾಂತಿಯ ಕುಂಭಮೇಳ. ಸರಿಯಾಗಿದೆಯಾ ರಮೇಶ್? ಅದೇ ಉತ್ತರವಲ್ಲ? ಉತ್ತರವನ್ನು ನೋಡೋಣ. ಸಂಕ್ರಾಂತಿಯ ಕುಂಭಮೇಳ ಉತ್ತರ ಸರಿಯಾಗಿದೆ. ಶಾರದಾ ಅವರಿಗೆ ಅಕ್ಕೈ ಈ ಒಂದು ಕೃತಿಯನ್ನು ಕೊಟ್ಟಿದ್ದೇನೆ. ಮುಂದೆ ನಾವು 3 ಪುಸ್ತಕಗಳನ್ನು ಕೊಡೋದಕ್ಕೆ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು: ಆರ್ಥಿಕ ನೆರವು, ಹಿರಿಮೆ, ಶ್ರೇಷ್ಠತೆ, ಹಾರವಲ್ಲ ಕೊಲ್ಲುವುದು. ಬಜರ್ ಒತ್ತಿದ್ದಾರೆ ಶಾರದಾ. ಒಂದು ಉತ್ತರ. ಧನ ಸಹಾಯ. ಉತ್ತರವನ್ನು ನೋಡೋಣ. ಸರಿಯಾಗಿದೆ. 2 ಉತ್ತರ. ಘನತೆ. ಸರ್, ತಾವು ಹೇಳಬಾರ್ದು, ಅವ್ರದ್ದು ಅವಕಾಶ. ತಾವಿನ್ನೂ ಬಜರು ಒತ್ತಿಲ್ಲ. ಘನತೆ. ಹಾಂ, ಹೇಳಿಮ್ಮ. ಈಗ ಏನು ಉತ್ತರ ಶಾರದಾ ಅವರೇ? ಅದೇ ಘನತೆನೆ. ಘನತೆ. ರಮೇಶ್ ಅವರಿಂದ ಕಾಪಿ ಹೊಡೆದ್ರ ಇಲ್ಲ, ಹೇಳಿದ್ರ? ನನಗೆ ಗೊತ್ತಿಲ್ಲ. ಇಲ್ಲ, ಹೇಳ್ತಾ ಇದ್ದೆ ಸರ್. ಗೊತ್ತಿತ್ತು. ಹೇಳಿ. ಘನತೆ ಸರಿಯಾಗಿದೆ. 3 ಉತ್ತರ. ಪ್ರಹಾರ ಇರಬೇಕು. ಪ್ರಹಾರ. ಈಗ ಅವಕಾಶ ಬರ್ತಾ ಇದೆ ಪ್ರೇಮ್ ಕುಮಾರಿ ಅವರಿಗೆ. ಸಂಹಾರ. ಸಂಹಾರ. ಉತ್ತರವನ್ನು ನೋಡೋಣ. ಸಂಹಾರ ಉತ್ತರ ಸರಿಯಾಗಿದೆ. ಧನ ಸಹಾಯ, ಘನತೆ 2 ಉತ್ತರ ಕೊಟ್ಟಿದ್ದಾರೆ ಶಾರದಾ ಅವರು. ಹಸಿರು ಬಾಗಿಲು, ಮಲೆನಾಡಿನ ಮಳೆಗಾಲದ ಅತಿಥಿಗಳು ಎನ್ನುವ 2 ಪುಸ್ತಕ ಕೊಟ್ಟಿದ್ದೇನೆ. ಪ್ರೇಮ್ ಕುಮಾರಿ ಅವರಿಗೆ ಇನ್ನೊಂದಿಷ್ಟು ಪ್ರಾಣೇಶ್ ರಾವ್ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಶಾರದಾ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಮೆಲುಕು ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ಹಳೆಯದನ್ನು ನೆನಪಿಸಿಕೋ, ಹೊಸದನ್ನು ನೆನಪಿಸಿಕೋ. ಹಳೆಯದನ್ನು ನೆನಪಿಸಿಕೋ. ಮುಂದಿನ ಪ್ರಶ್ನೆ: ಚಂದ್ರನ ಮಗ ಬುಧ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಂದ್ರಿ, ಚಂದ್ರಿಕೆ. ಚಂದ್ರಿ. ಮುಂದಿನ ಪ್ರಶ್ನೆ: ಅಶ್ವಿನಿ ಕುಮಾರರು ಚಿಕಿತ್ಸೆಯನ್ನು ನೀಡಿ ಯಾರಿಗೆ ಯೌವನವನ್ನು ಮರಳಿಸಿದರು? ಚವನ, ಚಂದೋದೇವ. ಚವನ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಗಲು ಅರಸನ ಕಾಟ, ಇರಳು ತಿಗಣೆ ಕಾಟ. ಇರುಳು ತಿಗಣೆ ಕಾಟ. ತಿಗಣೆ ಕಾಟ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ನನಗೆ ಕೈಗಳಿದ್ದರೂ ನಾನು ಚಪ್ಪಾಳೆಯನ್ನು ತಟ್ಟಲಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಮೆಲುಕು ಹಾಕು, ಹಳೆಯದನ್ನು ನೆನಪಿಸಿಕೋ. ಸರಿಯಾಗಿದೆ. 2 ಉತ್ತರ. ಚಂದ್ರಿ ಕೊಟ್ಟಿದ್ದೀರಿಲ್ವ ಉತ್ತರ? ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಚವನ. ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಹಗಲು ಅರಸನ ಕಾಟ, ಇರುಳು ದೆವ್ವದ ಕಾಟ. ದೆವ್ವದ ಬದಲು ತಿಗಣೆಯ ಕಾಟ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಂತಹ ಪ್ರಯೋಗವೂ ಉಂಟು. ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. 5ನೇ ಪ್ರಶ್ನೆಗೆ ಉತ್ತರ ಇದು ಗಡಿಯಾರದ ಮುಳ್ಳುಗಳು. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ ರಮೇಶ್ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಬಾಲ ಕತ್ತರಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಶಿಕ್ಷೆಯನ್ನು ಕೊಡು, ಸೊಕ್ಕನ್ನು ಮುರಿ. ಸೊಕ್ಕನ್ನು ಮುರಿ. ಮುಂದಿನ ಪ್ರಶ್ನೆ: ಗದ್ಯ ಪದ್ಯ ಮಿಶ್ರವಿರುವ ಕಾವ್ಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಂಪ, ಚಂಪು. ಚಂಪು. ಮುಂದಿನ ಪ್ರಶ್ನೆ: ಶ್ರೀರಾಮನು ಯಾರ ಆಶ್ರಮದ ಸುತ್ತಲೂ ಬಾಣದಿಂದ ಕಂದಕವನ್ನು ತೋಡಿ ಪ್ರಾಣಿಗಳಿಂದ ರಕ್ಷಿಸಿದ? ವಿಶ್ವಾಮಿತ್ರ. ಚವನ. ವಿಶ್ವಾಮಿತ್ರ. ವಿಶ್ವಾಮಿತ್ರ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಸುಕ್ಕಿದ್ದು ಉಕ್ತದೆ, ಬಗ್ಗಿದ್ದು ಬಾಳ್ತದೆ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ನನಗೆ ತಲೆಯುಂಟು, ಬಾಲವುಂಟು, ಬೆಳ್ಳಿಯ ಒಡಲುಂಟು,
ಆದರೆ ಕಾಲುಗಳು ಮಾತ್ರ ಇಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಬಾಲ ಕತ್ತರಿಸು ಸೊಕ್ಕನ್ನು ಮುರಿ ಸರಿಯಾಗಿದೆ. 2 ಉತ್ತರ ಚಂಪು ಸರಿಯಾಗಿದೆ. 3 ಉತ್ತರ ಚವನ ಆಗಿತ್ತು ಉತ್ತರ, ತಾವು ವಿಶ್ವಾಮಿತ್ರ ಅಂತ ಹೇಳಿದಿರಿ. 4ನೇ ಪ್ರಶ್ನೆಗೆ ಉತ್ತರ ಸುಕ್ಕಿದ್ದು ಉಕ್ತದೆ, ಉಕ್ಕಿದ್ದು ಒಲೆಗೆ ಹಾರ್ತದೆ. 5ನೇ ಪ್ರಶ್ನೆಗೆ ಉತ್ತರ ಇದು ರೂಪಾಯಿ ನಾಣ್ಯದ, ಬೆಳ್ಳಿ ನಾಣ್ಯದ ಒಂದು ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ ಪ್ರೇಮ್ ಕುಮಾರಿ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಬುಸುಗುಟ್ಟು ಎಂಬ ನುಡಿಗಟ್ಟಿನ ಅರ್ಥವೇನು? ಕೋಪಗೊಳ್ಳು, ಏದುಸಿರು ಬಿಡು. ಕೋಪಗೊಳ್ಳು. ಮುಂದಿನ ಪ್ರಶ್ನೆ, ತೊಗಲು, ಚರ್ಮ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಕ್ಕಳ, ಬಕ್ಕಳ. ಚಕ್ಕಳ. ಮುಂದಿನ ಪ್ರಶ್ನೆ, ಚವನ ಮಹರ್ಷಿಯ 2ನೆಯ ಹೆಂಡತಿಯ ಹೆಸರೇನು? ಸುಕನ್ಯಾ, ಆರುಷಿ. ಆರುಷಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಪ್ಪ ಮಾಡಿದ ಸಾಲ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ನೀವು ನನ್ನಿಂದ ಹೆಚ್ಚು ಪಡೆದಷ್ಟೂ ನಾನು ದೊಡ್ಡದಾಗುತ್ತಾ ಹೋಗುವೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಬುಸುಗುಟ್ಟು ಕೋಪಗೊಳ್ಳು ಸರಿಯಾಗಿದೆ. 2 ಉತ್ತರ ಚಕ್ಕಳ ಸರಿಯಾಗಿದೆ. 3 ಉತ್ತರ ಸುಕನ್ಯಾ ಆಗಿತ್ತು, ಆರುಷಿ ಅಂದ್ರಿ. 4ನೇ ಪ್ರಶ್ನೆಗೆ ಉತ್ತರ ಅಪ್ಪ ಮಾಡಿದ ಸಾಲ ಸತ್ತ ಮೇಲೆ ತಿಳಿಯಿತು ಅಂತ. 5ನೇ ಪ್ರಶ್ನೆಗೆ ಉತ್ತರ ಇದು ಹಳ್ಳ, ಹಳ್ಳವನ್ನು ತೆಗೆದಷ್ಟು ದೊಡ್ಡದಾಗ್ತಾ ಹೋಗುತ್ತೆ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಶಾರದಾ ಅವರಿಗೆ ದೊರೀತಾ ಇದೆ 3, 6, 7 ಪುಸ್ತಕ ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ರಮೇಶ್ ಅವರಿಗೆ 4 ಪುಸ್ತಕ ದೊರೀತಾ ಇದೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಪ್ರೇಮಕುಮಾರಿ ಅವರಿಗೂ ಸಹ 4 ಪುಸ್ತಕಗಳು ಸಿಗ್ತಾ ಇವೆ. ಸ್ವೀಕರಿಸಿ. ಅಭಿನಂದನೆ. ಚಂದ್ರ ನಾವೆಲ್ಲ ನೋಡ್ತಿರ್ತೇವೆ. ಮಧ್ಯೆ ಒಂದು ಹಣೆಗಣ್ಣಿದ್ದಿದ್ರೆ ಹೇಗಿದ್ದಿರೋದು ಅವನಿಗೆ? ಇದೇನು ವಿಚಿತ್ರ ಕಲ್ಪನೆ ಅಂತೀರಾ? ಕಲ್ಪನೆ ಅಲ್ಲ, ಇದು ವಾಸ್ತವ. 900 ಕಿಲೋಮೀಟರ್ ವ್ಯಾಪ್ತಿಯ ಸುಮಾರು 9 ಕಿಲೋಮೀಟರ್ ಆಳದ ಒಂದು ದೊಡ್ಡ ಕಮರಿ ಚಂದ್ರನ ಮೈ ಮೇಲೆ ಇದೆಯಂತೆ. ಇದನ್ನು ಮೇರ್ ಓರಿಯೆಂಟೇಲ್ ಅಂತ ಕರೀತಾರೆ. ಆದರೆ ಸಮಸ್ಯೆ ಏನಾಗಿದೆ ಅಥವಾ ವಿಚಿತ್ರ ಏನಾಗಿದೆ ಅಂದರೆ ಇದು ಚಂದ್ರನ ಮಧ್ಯದಲ್ಲಿ ಕಾಣುವ ಬದಲು ಅವನ ಅಂಚಲ್ಲಿ ಕಾಣ್ತಾ ಇದೆ. ಹಾಗಾಗಿ ಕಣ್ಣಿನ ಹಾಗೆ ಕಾಣುವಂಥ ಆ ಹಳ್ಳ ನಮಗೆ ಭೂಮಿಯಿಂದ ಕಾಣ್ತಾ ಇಲ್ಲ. ಒಂದು ವೇಳೆ ಯಾರಾದರೂ ಚಂದ್ರನನ್ನು ಸ್ವಲ್ಪ ಹೀಗೆ ತಿರುಗಿಸ್ಬಿಟ್ರೆ ಆ ಹಳ್ಳ ನಮಗೆ ಕಾಣುತ್ತೆ. ಒಂಟಿ ಕಣ್ಣಿನ ಬೆಳದಿಂಗಳ ಅರಸ ಅಂತ ಆಗ ಕರೆಯಬಹುದು, ಏನೋ ಗೊತ್ತಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.